ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2024 ಕ್ವಶನ್ ಪೇಪರ್ನ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತಾ ಇದ್ದೀನಿ. ಅದರಲ್ಲಿ ಕ್ವಶನ್ ನಂಬರ್ 10A ಕನ್ಸೋ 10A ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ವಶನ್ ಏನ್ ಹೇಳ್ತಾರೆ, ಜಗನ್ ಲಿಮಿಟೆಡ್ ಇಶ್ಯೂಡ್ 8% ₹60 lakh ಕನ್ವರ್ಟಬಲ್ ಲೋನ್ ನೋಟ್ ಆನ್ 1/4/2020 ಅಟ್ ಪಾರ್. ಅಂದ್ರೆ ಜಗನ್ ಲಿಮಿಟೆಡ್ ನೋಡಿ ಇಶ್ಯೂ ಮಾಡ್ತಾ ಇದೆ 8% ಇರ್ತಕ್ಕಂಥ ಕನ್ವರ್ಟಬಲ್ ಲೋನ್ ಅನ್ನ ಇಶ್ಯೂ ಮಾಡ್ತಾ ಇದೆಯಂತೆ. ಎಷ್ಟಕ್ಕೆ ಅಂದ್ರೆ 60 ಲಕ್ಷಕ್ಕೆ ಇಶ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ 60 ಲಕ್ಷನ ತಗೊಂಡ್ಬರ್ತಾ ಇದ್ದಾರೆ ಬೈ ಇಶ್ಯೂಯಿಂಗ್ ಆಫ್ 8% ಕನ್ವರ್ಟಬಲ್ ಲೋನ್ಸ್ ಅನ್ನ ಇಶ್ಯೂ ಮಾಡಿ 60 ಲಕ್ಷ ಲೋನ್ ಅನ್ನ ತಗೊಂಡ್ಬರ್ತಾ ಇದ್ದಾರಂತೆ. 1st April 2020 ನಲ್ಲಿ ತಗೊಂಡ್ಬರ್ತಾ ಇದ್ದಾರೆ ಅಂತ. ಇಂಟ್ರೆಸ್ಟ್ ಈಸ್ ಪೇಯಬಲ್ ಇನ್ ಅರಿಯರ್ಸ್ ಆನ್ 31st March ಎವ್ರಿ ಇಯರ್. ನೋಡಿ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಅನ್ನ ಮಾಡ್ಬೇಕಂತೆ. ದಟ್ ಇಸ್ ಇಂಟ್ರೆಸ್ಟ್ ಈಸ್ ಪೇಯಬಲ್, ಪೇಮೆಂಟ್ ಅನ್ನ ಮಾಡ್ತಾರೆ 31st March ಎವ್ರಿ ಇಯರ್. ಪ್ರತಿ ವರ್ಷ 31st March ಅಲ್ಲಿ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಿ ಲೋನ್ ನೋಟ್ ಈಸ್ ರಿಡೀಮಬಲ್ ಅಟ್ ಪಾರ್ ಆನ್ 31st March 2023. ಆ ಲೋನ್ ನೋಟ್ ಏನಿದೆ ಅದನ್ನ ರಿಡೀಮ್ ಮಾಡಬಹುದಂತೆ 31st March 2023 ನಲ್ಲಿ. ಅಥವಾ ರಿಡಮ್ಷನ್ ಆದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಕನ್ವರ್ಟಬಲ್ ಇಂಟು ಈಕ್ವಿಟಿ ಶೇರ್ಸ್ ಅಟ್ ದಿ ಆಪ್ಷನ್ ಆಫ್ ದಿ ಲೋನ್ ನೋಟ್ ಹೋಲ್ಡರ್ಸ್. ಯಾರು ಲೋನ್ ನೋಟ್ ಅನ್ನ ತಗೊಂಡಿರ್ತಾರೆ ಅವ್ರಿಗೆ ಆಪ್ಷನ್ಸ್. ಐದರ್ ನೀವು ರಿಡಮ್ಷನ್ ಆದ್ರೂ ರುಪೀಸ್ ಈಕ್ವಿಟಿ ಶೇರ್ಸ್ ತರ ₹200 ಲೋನ್ ನೋಟ್ ಅನ್ನ ₹60 ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡ್ತಕ್ಕಂಥ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರಂತೆ. ಐದರ್ ನೀನ್ ರಿಡಮ್ಷನ್ಸ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈಕ್ವಿಟಿ ಶೇರ್ಸ್ ಆದ್ರೂ ತಗೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ಎಷ್ಟಕ್ಕೆ ಬೇಕಾದ್ರೂ ಅವ್ರು ಕನ್ವರ್ಟ್ ಮಾಡ್ಕೊಳ್ಳಿ, ಅದೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. Jagan Limited Finance Director has calculated that to issue equivalent loan note without conversion rights. ನೋಡಿ ಜಗನ್ ಲಿಮಿಟೆಡ್, ಸೊ ಜಗನ್ ಲಿಮಿಟೆಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಸೊ ಅಂದ್ರೆ ಜಗನ್ ಲಿಮಿಟೆಡ್ ಫಿನಾನ್ಸ್ ಡೈರೆಕ್ಟರ್ ಏನ್ ಮಾಡಿದ್ದಾರೆ, ಅವ್ರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಇಶ್ಯೂ ಅದೇ ವ್ಯಾಲ್ಯೂ ಇರ್ತಕ್ಕಂಥ ಈಕ್ವಲೆಂಟ್ ಲೋನ್ ನೋಟ್ ಅನ್ನ ಇಶ್ಯೂ ಮಾಡಿ ವಿತೌಟ್ ಕನ್ವರ್ಷನ್, ಅದಕ್ಕೆ ಕನ್ವರ್ಷನ್ಸ್ ಅನ್ನ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಇಟ್ ವುಡ್ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಅಟ್ 10% per annum. ನೋಡಿ ಕನ್ವರ್ಟಬಲ್ ಇದ್ರೆ ನೀನು 8% ಇಂಟ್ರೆಸ್ಟ್ ಅನ್ನ ಕೊಡ್ತೀರಾ. ವಿತೌಟ್ ಕನ್ವರ್ಷಬಲ್ ಆದ್ರೆ, ವಿತೌಟ್ ಕನ್ವರ್ಷನ್ ರೈಟ್ಸ್ ಆದ್ರೆ ಅವ್ರಿಗೆ 10% ಇಂಟ್ರೆಸ್ಟ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ದಟ್ ಇಸ್ ವಾಟ್ ದ ಲೋನ್ ನೋಟ್ ವಿತೌಟ್ ಕನ್ವರ್ಷನ್ ರೈಟ್, ಇಟ್ ವುಡ್ ಹ್ಯಾವ್ ಟು ಪೇ 10% ಇಂಟ್ರೆಸ್ಟ್ ರೇಟ್. ಕನ್ವರ್ಟ್ ಆಗಲ್ಲ ಅಂತ ಹೇಳಿದ್ರೆ 10% ಇಂಟ್ರೆಸ್ಟ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ, ಬಿಕಾಸ್ ಆಫ್ ಟು ಅಟ್ರಾಕ್ಟ್ ದಿ ಇನ್ವೆಸ್ಟರ್ಸ್. ಅಪ್ಲಿಕಬಲ್ ಡಿಸ್ಕೌಂಟ್ ರೇಟ್ಸ್ ಕೊಟ್ಟಿದ್ದಾರೆ, ಅವರೇ 3 ವರ್ಷ ಕೊಟ್ಟಿದ್ದಾರೆ. ಅಂದ್ರೆ ನಂಬರ್ ಆಫ್ ಇಯರ್ಸ್ ಇಶ್ಯೂ ಮಾಡ್ತಾ ಇರೋದು 3 ವರ್ಷ. 3 ವರ್ಷದ ಡಿಸ್ಕೌಂಟ್ ಫ್ಯಾಕ್ಟರ್ ಅವರೇ ಕೊಟ್ಟಿದ್ದಾರೆ. 0.91, 0.83, 0.75 ಕೊಟ್ಟಿದ್ದಾರೆ. ಸ್ಪ್ಲಿಟ್ ದಿ ಲೋನ್ ಬಿಟ್ವೀನ್ ಡೆಟ್ ಅಂಡ್ ಈಕ್ವಿಟಿ ಇನ್ಸೆಪ್ಷನ್. ಅಂದ್ರೆ ನಿಮ್ಮ ಒಂದು ಲೋನ್ ನೋಟ್ ಏನಿದೆ ಆ ಲೋನ್ ಅನ್ನ ನೀವು ಸ್ಪ್ಲಿಟ್ ಮಾಡಿ, 2 ಭಾಗ ಮಾಡಿ. ಏನಪ್ಪಾ ಅಂದ್ರೆ ಒಂದು ಡೆಟ್ ಆಗಿ ಭಾಗ ಮಾಡಬೇಕು, ಇನ್ನೊಂದು ಈಕ್ವಿಟಿ ಆಗಿ ಭಾಗ ಮಾಡಿ ಅಂತ ಹೇಳಿದ್ದಾರೆ. ಸ್ಪ್ಲಿಟ್ ಮಾಡಿ, ಡೆಟ್ ಎಷ್ಟು ಬರುತ್ತೆ, ಈಕ್ವಿಟಿ ಪೋರ್ಷನ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ ನಿಮಗೆ ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ 3 ಪ್ರಾಬ್ಲಮ್ ಕಂಪಲ್ಸರಿ ಇದ್ದೇ ಇರುತ್ತೆ. ಜಸ್ಟ್ ನೀವು ಸ್ಪ್ಲಿಟ್ ಮಾಡಬೇಕಷ್ಟೇ. ಟೋಟಲ್ ಲೋನ್ ಅಮೌಂಟ್ ಈಗ 60 ಲಕ್ಷ ಟೋಟಲ್ ಲೋನ್ ಅಮೌಂಟ್ ಇದೆ, ಅದರಲ್ಲಿ ಸ್ಪ್ಲಿಟ್ ಮಾಡಬೇಕು. ಸೊ ಸಮ್ ಪಾರ್ಟ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಡೆಟ್ ಅಲ್ಲಿ ಇರುತ್ತೆ, ಫಿನಾನ್ಷಿಯಲ್ ಲಯಬಿಲಿಟಿ. ಇನ್ ಸಮ್ ಪಾರ್ಟ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಆಗಿರುತ್ತೆ, ಅದನ್ನ ನಾವು ಸ್ಪ್ಲಿಟ್ ಮಾಡಿ ತೋರಿಸಬೇಕಾಗುತ್ತೆ. ಸೊ ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ಮಾಡಬೇಕು, ಏನೇನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ, ಮೊದಲನೇದು ಸ್ಟೆಪ್ 1 ನೀವೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ ನೀವು ಇನಿಷಿಯಲ್ ಮೆಜರ್ಮೆಂಟ್ ರೆಕಗ್ನೈಸೇಷನ್ ಮಾಡಬೇಕು. ಇದನ್ನ ಇನಿಷಿಯಲ್ ಮೆಜರ್ಮೆಂಟ್ ಅನ್ನಾದ್ರೂ ಕರಿಬಹುದು, ಅಥವಾ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಬೇಕಾದ್ರೂ ಕರಿಬಹುದು. ಸೊ ಯಾವ ತರನಾದ್ರೂ ಟ್ರೀಟ್ ಮಾಡ್ಕೊಳ್ಳಿ, ಇನಿಷಿಯಲ್ ಮೆಜರ್ಮೆಂಟ್ ರೆಕಗ್ನೈಸೇಷನ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಎಷ್ಟಪ್ಪ ಮೆಜರ್ಮೆಂಟ್ ಅಂತ ಹೇಳಿದ್ರೆ, ದಟ್ ಈಸ್ ಅವರೇ ಆಲ್ರೆಡಿ, ದಟ್ ಈಸ್ ಇನಿಷಿಯಲ್ ಮೆಜರ್ಮೆಂಟ್ ಈಕ್ವಲ್ಸ್, ಇನಿಷಿಯಲ್ ಮೆಜರ್ಮೆಂಟ್ ಎಷ್ಟಪ್ಪ ಅಂದ್ರೆ ಕಂಪನಿ ಎಷ್ಟು ಅಮೌಂಟ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 60 lakh rupees ಕನ್ವರ್ಟಬಲ್ ಲೋನ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಆ 60 lakh ಲೋನ್ ಅನ್ನ ಏನ್ ಇಶ್ಯೂ ಮಾಡ್ತಾ ಇದ್ದಾರೆ, ದ 60 lakh ಇಸ್ ಇನಿಷಿಯಲ್ ಮೆಜರ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಅವರೇ ಅಮೌಂಟ್ ಕೊಟ್ಟಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಅಮೌಂಟ್ ತಗೊಳ್ತೀನಿ. ಸಮ್ ಟೈಮ್ ಅವ್ರ ಅಮೌಂಟ್ ಕೊಡೋದಿಲ್ಲ, ನಂಬರ್ ಆಫ್ ಡಿಬೆಂಚರ್ಸ್ ಮತ್ತೆ ಎಷ್ಟು ವ್ಯಾಲ್ಯೂ ಡಿಬೆಂಚರ್ ಅಂತ ಹೇಳಿರ್ತಾರೆ, ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಆ ತರದ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಡೈರೆಕ್ಟ್ ಆಗಿ ಅಮೌಂಟೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ಅಮೌಂಟ್ ಇನಿಷಿಯಲ್ ಮೆಜರ್ಮೆಂಟ್ ಅಮೌಂಟ್ 60 lakh ಅನ್ನ ತಗೊಳ್ಳಿ. ಒಂದ್ಸಲ ನೀವು ಇನಿಷಿಯಲ್ ಮೆಜರ್ಮೆಂಟ್ ಅನ್ನ ತಗೊಂಡಾದ್ಮೇಲೆ ಅದ್ರ ಮೇಲೆನೆ, ಆ ಅಮೌಂಟ್ ಮೇಲೆನೆ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಪೇಯಬಲ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್% ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಅದೇ ಸೆಂಟೆನ್ಸ್ ಅಲ್ಲೇ ಕೊಟ್ಟಿರ್ತಾರೆ ನೋಡಿ. ಇವರು ಇಶ್ಯೂ ಮಾಡ್ತಾ ಇರೋದು ಎಸ್% ಅಪ್ಪ ಅಂತ ಹೇಳಿದ್ರೆ 8% ಕನ್ವರ್ಟಬಲ್ ಲೋನ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇಂಟ್ರೆಸ್ಟ್ 8% ಇಂಟ್ರೆಸ್ಟ್ ಅನ್ನ ಕೊಡಬೇಕು, ಪ್ರತಿ ವರ್ಷ ಕೊಡ್ತೀನಿ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಸೊ ಅಲ್ಲಿ ಹೇಳಿದರೆ ಇಂಟ್ರೆಸ್ಟ್ ಪೇಯಬಲ್ ಇನ್ ಅರಿಯರ್ಸ್ ಆನ್ 31st March ಈಚ್ ಇಯರ್. ಪ್ರತಿ ವರ್ಷನೂ ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಪ್ರತಿ ವರ್ಷ ಅಂದ್ರೆ ಫಸ್ಟ್ ಇಯರ್ ಕೊಡಬೇಕು, ಸೆಕೆಂಡ್ ಇಯರ್ ಕೊಡಬೇಕು, ಥರ್ಡ್ ಇಯರ್ 3ನೇ ವರ್ಷನೂ ಕೊಡಬೇಕು, 3 ವರ್ಷನೂ ಕೂಡ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ಸೊ ಯಾವ್ದ್ರ ಮೇಲಪ್ಪ ಇಂಟ್ರೆಸ್ಟ್ ಕೊಡೋದು ಅಂತ ಹೇಳಿದ್ರೆ, ಅವ್ರು ಎಷ್ಟು ಲೋನ್ ತರ್ತಾ ಇರೋದು, 60 ಲಕ್ಷ ಲೋನ್ ತರ್ತಾ ಇದಾರೆ. ಸೊ ಈ 60 lakh ಮೇಲೆ ನೀವೇನ್ ಮಾಡಿ ಅಂದ್ರೆ 8% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. 8% ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ 60 lakh ಇಂಟು 8% ಮಾಡಿದ್ರೆ ನಿಮ್ಗೆ 4,80,000 ನಾವು ಪ್ರತಿ ವರ್ಷ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗತ್ತೆ. ಇದು ಇಂಟ್ರೆಸ್ಟ್ ಪೇಯಬಲ್. ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಇದನ್ನ ಮಾಡ್ಕೋಬೇಕು, ಇನಿಷಿಯಲ್ ಮೆಜರ್ಮೆಂಟ್ ಮತ್ತೆ ಇಂಟ್ರೆಸ್ಟ್ ಪೇಯಬಲ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂತ ಸ್ಟೆಪ್ 2 ಅಂತ ಬಂದಾಗ ಕ್ಯಾಲ್ಕುಲೇಷನ್ ಆಫ್ ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಅಥವಾ ಫಿನಾನ್ಷಿಯಲ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ನೀವು ಸೆಕೆಂಡ್ ಸ್ಟೆಪ್ ಫಿನಾನ್ಷಿಯಲ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಕ್ಯಾಶ್ ಫ್ಲೋ, ಥರ್ಡ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಎಷ್ಟು ಪರ್ಸೆಂಟ್ ತಗೋಬೇಕು ಅಂದ್ರೆ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ ನೋಡಿ. ಕ್ವಶನ್ ಅಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರೇ ತಗೊಂಬಿಡಿ. ಕೊಟ್ಟಿಲ್ಲ ಅಂದ್ರೆ ನೀವು ಏನ್ ನೋಡ್ಬೇಕಪ್ಪ ಅಂದ್ರೆ ವಿತೌಟ್ ಕನ್ವರ್ಷನ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಿದ್ದಾರೆ. ಸೊ ನೀವು ಆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಕೊಟ್ಟಿರ್ತಾರೆ ಅಷ್ಟು ಪರ್ಸೆಂಟ್ ಅನ್ನ ನೀವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ತಗೋಬೇಕು. ಬಟ್ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಂತ, ನೀವು ಅದನ್ನ ಬೇಕಾದ್ರೆ ತಗೋಬಹುದು. ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಅವರು ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾರೆ ಅಷ್ಟು ಪರ್ಸೆಂಟ್ ಅನ್ನ ತಗೋಬೇಕಾಗುತ್ತೆ. ಸೊ ಈಗ ನೋಡಿ, ನೀವು ಇಯರ್ ತಗೊಳ್ತೀರಾ ಅಂದ್ರೆ ನಮ್ಮ ಹತ್ರ ಟೋಟಲ್ ಎಷ್ಟು ವರ್ಷ ಇರೋದು, ಸೊ ಟೋಟಲ್ ಇರೋದು ಎಷ್ಟಪ್ಪ ಅಂದ್ರೆ 3 ವರ್ಷ ಇದೆ. ಸೊ ನೀವು ಫಸ್ಟ್ ತಗೋಬೇಕಾದ್ರೆ 3ನೇ ವರ್ಷ ತಗೊಳ್ಳಿ, ಅಂದ್ರೆ ಎಂಡ್ ಆಫ್ ದಿ ಇಯರ್, ಲಾಸ್ಟ್ ಇಯರ್ ಯಾವ್ದಿರುತ್ತೋ ಅದನ್ನೇ ಫಸ್ಟ್ ತಗೊಳ್ಳಿ. ಸೊ ನೀವು 3ನೇ ವರ್ಷ ತಗೊಳ್ತೀರಾ ಅಂದ್ರೆ ಕ್ಯಾಶ್ ಫ್ಲೋ ಅಮೌಂಟ್ ಯಾವ್ದು ತಗೋಬೇಕಪ್ಪ ಅಂದ್ರೆ ನೋಡಿ, 3 ವರ್ಷಕ್ಕೆ ನಾನು ತಗೊಂಡ್ಬರ್ತಾ ಇರೋ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ 60 ಲಕ್ಷ ರೂಪಾಯಿ ಲೋನ್ ತಗೊಂಡ್ಬರ್ತಾ ಇದ್ದೀನಿ. ಆಫ್ಟರ್ 3 years ಆದ್ಮೇಲೆ ಆ ಲೋನ್ ಅಮೌಂಟ್ ಅನ್ನ ನಾನು ರೀಪೇಮೆಂಟ್ ಅನ್ನ ಮಾಡಬೇಕು ಅಥವಾ ಈಕ್ವಿಟಿ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ರೀಪೇಮೆಂಟ್ ಮಾಡಬೇಕು ಅಂದ್ರೆ 3 ವರ್ಷಕ್ಕೆ ತಗೊಂಬಂದಿರೋದು ಎಷ್ಟು, 60 ಲಕ್ಷ ತಗೊಂಬಂದಿದ್ದೀನಿ. ಸೊ ಕ್ಯಾಶ್ ಫ್ಲೋ 60 ಲಕ್ಷ ತಗೊಳ್ಳಿ, ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ದಿಸ್ ಇಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ತಗೋಬೇಕು. ಈ ಕ್ಯಾಶ್ ಫ್ಲೋಗೆ ನೀವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಅಲ್ಲಿ 3ನೇ ವರ್ಷದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅವ್ರು ಕೊಟ್ಟಿದ್ದಾರೆ, ಬಟ್ ಕ್ವಶನ್ ಅಲ್ಲಿ 2 ಡಿಜಿಟ್ ಮಾತ್ರ ಕೊಟ್ಟಿದ್ದಾರೆ. ನೀವು ಅದನ್ನು ಬೇಕಾದ್ರೆ ತಗೋಬಹುದು. ಬಟ್ ಯೂಶಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಡದೇ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಸೊ 7-5 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ಆನ್ಸರ್ಸ್ ಬರುತ್ತೆ. ಬಟ್ ನಾನು 3 ಡಿಜಿಟ್ ಅನ್ನ ತಗೊಂಡು ನಿಮ್ಗೆ ತೋರಿಸ್ತೀನಿ. ಯೂಶಲಿ 3 ಡಿಜಿಟ್ ಅನ್ನ ನೀವು ಪ್ರಿಫರ್ ಮಾಡಿ. ಯಾವಾಗ ಕ್ವಶನ್ ಅಲ್ಲಿ ಕ್ಯಾಶ್ ಫ್ಲೋ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿಲ್ಲ ಅಂದ್ರೆ, ಸೊ 2 ಮೆಥಡ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ ಪ್ರಾಬ್ಲಮ್ ಅಲ್ಲಿ ಒಂದು ಮೆಥಡ್ ತಿಳಿಸ್ಕೊಡ್ತೀನಿ. ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಮೆಥಡ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡೋದನ್ನ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ನೋಡ್ಕೊಳ್ಳಿ. ಸೊ ಒಂದು ಫಾರ್ಮುಲಾ ಇದೆ, ಏನಪ್ಪಾ ಅಂತ ಹೇಳಿದ್ರೆ 1/1 + r ಹೋಲ್ ಟು ದಿ ಪವರ್ ಆಫ್ n ಅಂತ ಒಂದು ಫಾರ್ಮುಲಾ ಇರ್ತಕ್ಕಂಥದ್ದು. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ 1/1 + r ಹೋಲ್ ಟು ದಿ ಪವರ್ ಆಫ್ n ಅಂತ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಈ ಫಾರ್ಮುಲಾಗ ಅಪ್ಲೈ ಮಾಡ್ಬೇಕಷ್ಟೇ. ಸೊ ಯಾವ ತರ ಅಪ್ಲೈ ಮಾಡಬೇಕು ಏನು ಎತ್ತ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ನೀವೇನ್ ತಗೊಳ್ಳಿ ಅಂದ್ರೆ 1 ಹಾಗೆ ಇರುತ್ತೆ, /1 + r ಅಂತ ಹೇಳಿದ್ರೆ, ಆರ್ ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಡಿಸ್ಕೌಂಟ್ ರೇಟ್ ಅಂತ. ಇಲ್ಲಿ ನಮಗೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಿದ್ದಾರೆ, ಡಿಸ್ಕೌಂಟ್ ರೇಟ್ ಕೂಡ 10% ಇರುತ್ತೆ. ನೀವು 10% ಮಾಡ್ಕೋಬೇಕು. 10% ಮಾಡ್ಕೊಂಡ್ರೆ 10/100 ಮಾಡಿದ್ರೆ ನಿಮಗೆ 0.1 ಬರುತ್ತೆ. 10% ಮಾಡ್ಕೊಂಡ್ರೆ 0.1 ಬರುತ್ತೆ. ಸೊ ಹೋಲ್ ಟು ದಿ ಪವರ್ ಆಫ್ n ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷ ನಂಬರ್ ಆಫ್ ಇಯರ್ಸ್ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದು 3 ವರ್ಷ ನಂಬರ್ ಆಫ್ ಇಯರ್ ಇರ್ತಕ್ಕಂಥದ್ದು. ಸೊ ಇದಾದ್ಮೇಲೆ ನೀವೀಗ ಮತ್ತೆ ಇನ್ನೊಂದ್ಸಲ ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ 1/1 + 0.1 ಮಾಡಿದ್ರೆ 1.1 ಬರುತ್ತೆ. ಹೋಲ್ ಟು ದಿ ಪವರ್ ಆಫ್ 3 ನಂಬರ್ ಆಫ್ ಇಯರ್ಸ್ ಇರೋ 3 years. ಈಗ ನೀವು ಮತ್ತೆ ಸಿಂಪ್ಲಿಫೈ ಅನ್ನ ಮಾಡ್ಕೋಬೇಕಾಗುತ್ತೆ.
ಸೊ ಮತ್ತೆ ಸಿಂಪ್ಲಿಫೈನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನೋಡಿ, 1/1.1 ಫಸ್ಟ್ ನೀವು ಡಿವೈಡ್ ಮಾಡಿ. 1/1.1 ನೀವು ಡಿವೈಡ್ ಮಾಡಿದ್ರೆ ನಿಮಗೆ ಫಸ್ಟ್ ಇಯರ್ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ 0 ಅಂತ ಕೊಡ್ತೀನಿ. ಡಿವೈಡ್ ಮಾಡಿದಾಗ ನಿಮಗೆ ಫಸ್ಟ್ ಬರ್ತಕ್ಕಂಥದ್ದು 0.909 ಬರುತ್ತೆ. ಸರಿನಾ? ಈಗ ಅದನ್ನ ನೀವು ಒಂದು ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿ. ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಎರಡನೇದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಸಿಗುತ್ತೆ. 0.826 ನಿಮಗೆ ಸಿಗುತ್ತೆ. ಅಲ್ಲಿ ನಂಬರ್ ಆಫ್ ಡಿಜಿಟ್ ಜಾಸ್ತಿ ಇರುತ್ತೆ, ನಾನು 3 ಡಿಜಿಟ್ ಮಾತ್ರ ತಗೊಳ್ತೀನಿ. ಸರಿನಾ? 0.909 ಫಸ್ಟ್ ಬಂತು. ಜಸ್ಟ್ ನಿಮ್ಮ ಕ್ಯಾಲ್ಸಿಯಂ ಒಂದು ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿದ್ರೆ 0.826 ಬಂತು. ಅದು ಹಾಗೆ ಇರಲಿ. ಸೊ ನೆಕ್ಸ್ಟ್ ನೀವು ಮೂರನೇ ವರ್ಷಕ್ಕೆ ಬೇಕು ಅಂದ್ರೆ ಇನ್ನೊಂದು ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿ. ಇನ್ನೊಂದು ಈಕ್ವಲ್ಸ್ ಪ್ರೆಸ್ ಮಾಡಿದ್ರೆ 0.751 ನಿಮಗೆ ಸಿಗುತ್ತೆ. ಸರಿನಾ? 0.751 ನಿಮಗೆ ಮೂರನೇ ವರ್ಷ ಸಿಗುತ್ತೆ. ಸೊ ಈಗ ನೀವು ಪಿ ವಿ ಫ್ಯಾಕ್ಟರ್ ತಗೋಬೇಕಂದ್ರೆ ಇದು ನಾನು ಇಯರ್ ಎಂಡ್ ಆಗಿರೋದು ಮೂರನೇ ವರ್ಷ. ಸೊ ನಾನೇನ್ ಮಾಡ್ಬೇಕು ಅಂದ್ರೆ ಈ ಮೂರನೇ ವರ್ಷದ ಪಿ ವಿ ಫ್ಯಾಕ್ಟರ್ ಎಷ್ಟು ಬಂದಿದ್ಯಪ್ಪ ಅಂದ್ರೆ 0.751 ಬಂದಿದೆ. ನೋಡಿ, ಕ್ವಶನ್ ಅಲ್ಲೂ ಕೂಡ ಅವರು ಓನ್ಲಿ ಅಲ್ಲಿ ನಮಗೆ ಎರಡೆರಡು ಡಿಜಿಟ್ ಕೊಟ್ಟಿದ್ದಾರೆ. 0.75 ಇದೆ. ಸೊ ನಾನು 3 ಡಿಜಿಟ್ ಅನ್ನೇ ತಗೊಳ್ತೀನಿ. ಸೊ 0.751. ಸೊ ಕ್ವಶನ್ ಅಲ್ಲಿ 2 ಡಿಜಿಟ್ ಇದ್ರೆ ನೀವು 2 ಡಿಜಿಟ್ ಅನ್ನೇ ತಗೊಂಡೆ ಆನ್ಸರ್ ಮಾಡಿ, ನೋ ಪ್ರಾಬ್ಲಮ್, ಏನು ಹೋಗೋದಿಲ್ಲ. ಸ್ಮಾಲ್ ಅಮೌಂಟ್ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ಕೊಟ್ಟಿಲ್ಲ ಅಂದ್ರೆ ನೀವು ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಎರಡು ತರ ಪಿ ವಿ ಫ್ಯಾಕ್ಟರ್ ಇದೆ. ಇದು ಒಂದ್ ತರ ನಾನು ಹೇಳ್ತಾ ಇರೋದು. ಇನ್ನೊಂದು ತರದಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 0.751 ಮೂರನೇ ವರ್ಷ ಬರುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ 60 ಲ್ಯಾಕ್ ಅಮೌಂಟ್, 60 ಲ್ಯಾಕ್ ಇಂಟು 0.751 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 45,06,000 ರುಪೀಸ್ ನಮಗೆ ಸಿಗುತ್ತೆ. 45,06,000 ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಮಗೆ ಸಿಗ್ತಾ ಹೋಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಅಮೌಂಟ್ ಬರುತ್ತೆ. ಇದು ಮೂರನೇ ವರ್ಷ ಆಯ್ತು. ಈಗ ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಟೋಟಲ್ ಇರೋದು ನಿಮ್ಮ ಹತ್ರ 3 ವರ್ಷ. ಸೊ ಹಾಗಾಗಿ 1 to 3 ಇಯರ್ಸ್ ನೀವು ತಗೋಬೇಕು. 1 2 3 3 ವರ್ಷಕ್ಕೂ ತಗೋಬೇಕು. 3 ವರ್ಷಕ್ಕೂ ಏನ್ ತಗೋಬೇಕಪ್ಪ ಅಂದ್ರೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಇಂಟ್ರೆಸ್ಟ್ ಅನ್ನ ಪ್ರತಿ ವರ್ಷನೂ ಪೇಮೆಂಟ್ ಮಾಡಬೇಕು. ಹಾಗಾಗಿ ನೀವು ಕ್ಯಾಶ್ ಫ್ಲೋ 3 ವರ್ಷ 1 2 3 3 ವರ್ಷನೂ ಕೂಡ 4,80,000 ಅನ್ನ ಪೇಮೆಂಟ್ ಮಾಡ್ತಾ ಬಂದಿರ್ತೀರಾ. ಇದನ್ನ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಅಮೌಂಟ್ ಅನ್ನ ತಗೋಬೇಕು. ಇಂಟ್ರೆಸ್ಟ್ಗೆ ಯಾವ್ದಪ್ಪ ಪಿ ವಿ ಫ್ಯಾಕ್ಟರ್ ಅಂತ ಹೇಳಿದ್ರೆ 3 ವರ್ಷನೂ ತಗೋಬೇಕು. 1 2 3 3 ವರ್ಷ ತಗೋಬೇಕು ಅಂದ್ರೆ ನೀವು ಈ 3 ವರ್ಷದ ಪಿ ವಿ ಫ್ಯಾಕ್ಟರ್ನ ಟೋಟಲ್ ಮಾಡ್ಕೋಬೇಕಷ್ಟೇ. ಟೋಟಲ್ ಮಾಡ್ಕೊಂಡ್ರೆ ಸರಿನಾ? ಸೊ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಪ್ಪ ಅಂದ್ರೆ 0.909 ಪ್ಲಸ್ 0.826 ಪ್ಲಸ್ 0.751 ಪ್ಲಸ್ ಮಾಡಿದ್ರೆ ನಿಮಗೆ 2.486 ನನಗೆ ಬರುತ್ತೆ. ಸೊ 2.486 3 ಡಿಜಿಟ್ ಏನಿದೆ. ಸೊ ಈ ಮೂರನ್ನು ನಾನು ಟೋಟಲ್ ಮಾಡ್ಕೋಬೇಕು. ಈ ಮೂರು ಟೋಟಲ್ ಮಾಡಿದಾಗ ಸೊ ನನಗೆ ಈ ಮೂರನ್ನು ಟೋಟಲ್ ಮಾಡಿದಾಗ ಸೊ ನಮಗೆ ಬಂದಿರತಕ್ಕಂಥದ್ದು ಸೊ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 2.486 ನನಗೆ ಬರುತ್ತೆ. ಇದು ಇಂಟ್ರೆಸ್ಟ್ಗೆ ನೀವು ತಗೋಬೇಕು. ಇಂಟ್ರೆಸ್ಟಿಗೆ ತಗೊಳ್ತೀರಾ ಅಂದ್ರೆ ಸಪೋಸ್ 4 ವರ್ಷ ಕೊಟ್ಟಿದ್ರೆ 4 ವರ್ಷದ್ದು ಟೋಟಲ್ ತಗೋಬೇಕು ಇಂಟ್ರೆಸ್ಟ್ಗೆ. ಬಟ್ ಕ್ಯಾಶ್ ಇನ್ವೆಸ್ಟ್ಮೆಂಟಿಗೆ ತಗೊಳ್ತೀರಾ ಅಂದ್ರೆ 4ನೇ ವರ್ಷದ ಮಾತ್ರ ತಗೋಬೇಕು. ಇಲ್ಲಿ 3 ವರ್ಷ ಕೊಟ್ಟಿದ್ದಾರೆ, 3ನೇ ವರ್ಷದ್ದು ಇನ್ವೆಸ್ಟ್ಮೆಂಟ್ಗೆ ತಗೊಂಡಿದೀವಿ ಪಿ ಫ್ಯಾಕ್ಟರ್. ಬಟ್ ಇಂಟ್ರೆಸ್ಟ್ ಮಾಡ್ತೀರಾ ಅಂದ್ರೆ 3 ಟೋಟಲ್ ಅನ್ನ ತಗೋಬೇಕು 3 ವರ್ಷದ್ದು. ಈಗ ನೀವೇನ್ ಮಾಡಿ ಅಂದ್ರೆ ಸೊ 4,80,000 ಇಂಟು 2.486 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 11,93,280 ರುಪೀಸ್ ನಮಗೆ ಸಿಗುತ್ತೆ. ಸೊ ಈಗ ಸೊ ನೀವು ಇವೆರಡು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಎರಡು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 56,99,280 ರುಪೀಸ್ ಏನ್ ಬರುತ್ತೆ. ಇದನ್ನ ನಾವು ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಅಥವಾ ಡೆಟ್ ಅಂತ ಬೇಕಾದ್ರೂ ಕರಿತೀವಿ. ಸ್ಪ್ಲಿಟ್ ಮಾಡಿ ಡೆಟ್ ಅಂತ ಹೇಳಿದಾರಲ್ವಾ. ಸೊ ಈ ತರ ನೀವು ಸೊ ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಅಥವಾ ಡೆಟ್ ಸೊ ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ.
56,099 56,99,280 ನಿಮಗೆ ಡೆಟ್ ಸಿಗುತ್ತೆ. ಇದು ಎರಡನೇ ಸ್ಟೆಪ್. ಪಿ ವಿ ಫ್ಯಾಕ್ಟರ್ ಅವ್ರು ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟ್ ಮಾಡ್ಬೋದು. ಕೊಟ್ಟಿಲ್ಲ ಅಂದ್ರೆ ನೀವು ಈ ಮೆಥಡ್ ಅನ್ನು ಅಪ್ಲೈ ಮಾಡಿ. ಫಸ್ಟ್ ಎಷ್ಟು ವರ್ಷ ಕೊಟ್ಟಿರ್ತಾರೆ ಅಷ್ಟು ವರ್ಷಕ್ಕೆ ಮೊದಲನೇ ವರ್ಷದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಮೇಲೆ ಈಕ್ವಲ್ ಪ್ರೆಸ್ ಮಾಡ್ತಾ ಹೋಗಿ ಎಷ್ಟು ವರ್ಷ ಕೊಟ್ಟಿರ್ತಾರೆ ಅಷ್ಟು ವರ್ಷ ಬರುತ್ತೆ. ಲಾಸ್ಟ್ ಇಯರ್ದು ಡೈರೆಕ್ಟ್ ತಗೊಳ್ಳಿ. ಬಟ್ ಅದು ಇನ್ವೆಸ್ಟ್ಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಮಲ್ಟಿಪ್ಲೈ ಮಾಡ್ತೀರಾ ಅಷ್ಟು ವರ್ಷದ ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಸಿಗುತ್ತೆ. ಇದು ಒಂದು ಮೆಥಡ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮೆಥಡ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ಮೆಥಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಇದು ಎರಡನೇ ಸ್ಟೆಪ್. ಸೊ ಇನ್ನು ಫೈನಲ್ ಆಗಿ ನಾವು ಇನ್ನೊಂದು ಸ್ಟೆಪ್ ಅನ್ನ ಮಾಡಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಸ್ಟೆಪ್ 3 ಬಂದು ದಟ್ ಈಸ್ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ಈಕ್ವಿಟಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡೋದು ತುಂಬಾನೇ ಈಸಿ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕು ಅಂದ್ರೆ ನೆಟ್ ಪ್ರೊಸೀಡ್ಸ್ ಅಥವಾ ಏನಪ್ಪಾ ಅಂದ್ರೆ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಯಾವ್ದಾದ್ರು ತಗೊಳ್ಳಿ. ನೆಟ್ ಪ್ರೊಸೀಡ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಮೌಂಟ್. ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಎಷ್ಟಿರೋದು 60 lakh rupees ಇರ್ತಕ್ಕಂಥದ್ದು ಇನಿಷಿಯಲ್ ಮೆಜರ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಏನ್ ಕರಿತೀವಿ. ದಿಸ್ ಇಸ್ ನೆಟ್ ಪ್ರೊಸೀಡ್ಸ್ ಅಂದ್ರೆ ಟೋಟಲ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ 60 lakh ಇದೆ. ಇದರಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಫಿನಾನ್ಷಿಯಲ್ ಲಯಬಿಲಿಟಿಯನ್ನ ಲೆಸ್ ಮಾಡಬೇಕು. ಸೊ ಫಿನಾನ್ಷಿಯಲ್ ಲಯಬಿಲಿಟಿ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಫಿನಾನ್ಷಿಯಲ್ ಲಯಬಿಲಿಟಿ ಎಷ್ಟು ಬಂದಿಯಪ್ಪ ಅಂದ್ರೆ 56,99,280 rupees ಬಂದಿದೆ. ಈಗ ನೀವು ಈ 60 lakh ಅಲ್ಲಿ 6,99,280 ಲೆಸ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಇನ್ನ ಬ್ಯಾಲೆನ್ಸ್ ಬರ್ತಕ್ಕಂಥ ಅಮೌಂಟ್ ಅನ್ನು ನಾವು ಈಕ್ವಿಟಿ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3,07,020 rupees ನಮಗೆ ಸಿಗುತ್ತೆ. ಸೊ ಇದನ್ನ ನಾವು ಈಕ್ವಿಟಿ ಕಾಂಪೊನೆಂಟ್ ಅಂತ ಕರಿತೀವಿ. ಸೊ ಒಂದು ಡೆಟ್ ಕಾಂಪೊನೆಂಟ್, ಇನ್ನೊಂದು ಈಕ್ವಿಟಿ ಕಾಂಪೊನೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ವೆರಿ ಸಿಂಪಲ್, ಇಷ್ಟೇ ನೀವು ಮಾಡಬೇಕಾಗಿರೋದು ಅಷ್ಟೇ, ಸರಿನಾ? ಸೊ ನಮ್ ಕ್ಯಾಲ್ಕುಲೇಟ್ ಮಾಡೋದು ಸ್ಪ್ಲಿಟ್ ಮಾಡಿ ಡೆಟ್ ಮತ್ತೆ ಈಕ್ವಿಟಿ ಆಗಿ ಸ್ಪ್ಲಿಟ್ ಮಾಡಿ ಅಂತ ಹೇಳಿದ್ರೆ, ಸೊ ಮೊದಲನೇದು ಡೆಟ್ ಸ್ಪ್ಲಿಟ್ ಮಾಡಿದೀನಿ. 60 ಲಕ್ಷದಲ್ಲಿ 56,99,280 ಡೆಟ್ ಇದ್ರೆ ಇನ್ನ 3,07,20 ಈಕ್ವಿಟಿ ಇರುತ್ತೆ ಅಂತ. ಸೊ ಇಷ್ಟು ಬರೆದ ಮೇಲೆ ಒಂದು ಕಾಮನ್ ಜರ್ನಲ್ ಎಂಟ್ರಿ ಇರುತ್ತೆ. ಆ ಕಾಮನ್ ಜರ್ನಲ್ ಎಂಟ್ರೀಸ್ ಅನ್ನ ಬರೆದು ಬಿಟ್ರೆ ಸಾಕಾಗುತ್ತೆ. ಬರೀಬೇಕು. ಸೊ ಡೇಟ್ ನೀವು ಥರ್ಡ್ ಇಯರ್ ಅಂತ ಈ ತರ ಜರ್ನಲ್ ಎಂಟ್ರಿ ಕಾಲಮ್ ಗೊತ್ತಿದೆ ನಿಮಗೆ. ಡೇಟ್, ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್. ಸೊ ಥರ್ಡ್ ಇಯರ್ ಡೇಟ್ ಅನ್ನ ಕೊಡಿ. ಸೊ ನಿಮಗೆ ಪರ್ಟಿಕ್ಯುಲರ್ಸ್ ಅಲ್ಲಿ ಏನ್ ತಗೋಬೇಕಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್, ಡೆಬಿಟೆಡ್ ಟು ಈಕ್ವಿಟಿ ಅಕೌಂಟ್ ಅಂತಾನೆ ಕಾನ್ಸ್ಟೆಂಟ್ ಇರೋ ಜರ್ನಲ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಅಲ್ಲಿ ಟೋಟಲ್ ಅಮೌಂಟ್ ಎಷ್ಟು ತಗೊಂಡ್ಬರ್ತಾ ಇದ್ರೆ ಅದು ತಗೊಳ್ಳಿ. 60 ಲಕ್ಷ ತಗೊಂಡ್ಬರ್ತಾ ಇದ್ರೆ ದಟ್ ಇಸ್ ನೆಟ್ ಪ್ರೊಸೀಡ್ಸ್ 60 ಲಕ್ಷ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿನಲ್ಲಿ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ 56,99,280 ಅಮೌಂಟ್ ಇದೆ. ಡೆಬಿಟೆಡ್ ಟು ಈಕ್ವಿಟಿ ಅಂತ ಹೇಳಿದ್ರೆ 3,07,20 rupees ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಸೊ ಜಸ್ಟ್ ಈ ಒಂದು ಜರ್ನಲ್ ಎಂಟ್ರಿಗೆ ನೀವು ಬರಿಬೇಕು. ಸೊ ಇಲ್ಲೇ ಇರುತ್ತೆ ನಿಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡಿತಿರಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟ್ ದಟ್ ಇಸ್ ಬ್ಯಾಂಕ್ ಅಕೌಂಟ್ 60 lakh ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್, ಡೆಬಿಟೆಡ್ ಟು ಈಕ್ವಿಟಿ ಅಕೌಂಟ್ ಅಂತ ಬರೆದ್ರೆ ಸಾಕಾಗುತ್ತೆ. ಸೊ ಇದು ಒಂದು 24 ಕ್ವಶನ್ ಪೇಪರ್, ಕ್ವಶನ್ ನಂಬರ್ 10 ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಮಿಸ್ಟೇಕ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಗೊಂದು ಏನಪ್ಪಾ ಅಂದ್ರೆ ಪಿ ವಿ ಫ್ಯಾಕ್ಟರ್ನ ಅವ್ರು ಕೊಟ್ರೆ ಬೇಕಾದ್ರೆ ಅದನ್ನೇ ತಗೊಳ್ಳಿ, ನೋ ಇಶ್ಯೂಸ್. ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಅಂಡ್ ನೀವು ಪಿ ವಿ ಫ್ಯಾಕ್ಟರ್ನ 2 ಡಿಜಿಟ್ ತಗೊಂಡ್ರೆ 3, 4, 5 ಡಿಜಿಟ್ ಬೇರೆ ಬೇರೆ ತಗೊಂಡಾಗ ಅಮೌಂಟ್ ಸ್ಮಾಲ್ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ, ಸರಿನಾ? ಸೊ ಅದನ್ನ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.